ஆளுக்கு எம்எல்ஏ கூப்பிட்டுக்கிறீங்க, எல்லாரையும் கெஸ்ட்டாக கூப்பிட்டுக்கிறீங்க. இந்த பிரச்சனையை வச்சுக்கின்னு இப்போ இன்னும் திருவிழா நடத்தணுமா வானாடுறது தான் உங்களுடைய முடிவா இல்லை நடத்தணுமா? நடத்தணும்னா 2 பேரும் சேர்ந்து நடத்தணும். 2 பேரும் சேர்ந்து உங்க பிரச்சனை ஏதாவது இருந்தா அப்புறம் உட்காருவாங்க. ಇದು ಯಾರು ಪ್ರೆಸಿಡೆಂಟ್? ಯಾರನ್ನ ಪಬ್ಲಿಕ್ ಜನರಲ್ ಪಬ್ಲಿಕ್ ಅಂದರೆ ಯಾರು ಬೇಕಂದ್ರೆ ದೇವಸ್ಥಾನಕ್ಕೆ ಬರ್ಬೋದು, ಜಾತ್ರೆಗೆ ಬರ್ಬೋದು, ಏನು ಅಡ್ಡ ಇಲ್ಲ. ಅವರೇ ಪೂಜೆ ಮಾಡ್ಬೇಕು, ಅವರೇ ಮಾಡ್ಬೇಕಂತ ಇಲ್ಲ. ಇವಾಗ ನಾವೇನು ಹೇಳಿದ್ವಿ, ಬೆಳಗ್ಗೆಯಿಂದ ಇನ್ಸ್ಪೆಕ್ಟರ್ ನಾನು ಹೇಳೋದನ್ನು ಅವ್ರನ್ನ ಅಡ್ಡಪಡ್ಸಕ್ಕೆ ಬಂದಿಲ್ಲ, ಆಯಿತಾ? ನಾವು ಮಾಡೋಕ್ಕೆ ಎಲ್ಲ ಒಂದಾಗಿ ಡೇಟ್ ಫಿಕ್ಸ್ ಮಾಡೋಣ. ಇವಾಗ ಈ ಡೇಟ್ಗೆ ಮಾಡಬೇಕಾ, ಆ ಡೇಟ್ಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕು. ಅವ್ರು ಫಿಕ್ಸ್ ಮಾಡಿದ ಡೇಟ್ಗೆ ಮಾಡಬೇಕು ಅಂದರೆ ಒಪ್ಕೊಂಡ್ರೆ ನಮ್ದು ಏನು ಅಡ್ಡ ಇಲ್ಲ. ಎಲ್ಲ ಮಾಡಿಬಿಟ್ಟಿದ್ದೀರಾ, ಪಾಂಪ್ಲೆಟ್ ಮಾಡಿದ್ದೀರಾ, ನಾವು ಇಲ್ಲ ಅಲ್ಲ. ನಾನು ಹೇಳೋದು ಇನ್ನೊಂದು ಡೇಟ್ ಕೊಡಿ ಅಂತ ತೀರ್ಮಾನ ಮಾಡೋಕ್ಕೆ ಇದು ದೇವಸ್ಥಾನದಲ್ಲಿ ಕಮಿಟಿ ಇರ್ಬೋದು, ಅದು ಔಟ್ ಆಫ್ ಸಬ್ಜೆಕ್ಟು. ಜಾತ್ರೆ ಆದಮೇಲೆ ನೀವು ಇಟ್ಕೊಳ್ಳಿ, ಅದು ಕೋರ್ಟಿಗೆ ಏನಿದೆ ಸಮಸ್ಯೆಗಳು ನೀವು ತೀರ್ಮಾನ ಮಾಡ್ಕೊಳ್ಳಿ. ಅದು ನೀವಾಯಿತು, ಡಿಪೆಂಡೆಂಟ್ ಆಯಿತು, ಅದು ಬೇಕಾಗಿಲ್ಲ. ಜಾತ್ರೆ ಆ ಡೇಟ್ಗೆ ನಡಿಬೇಕು, ಅದಕ್ಕೇನು ಹೇಳ್ಬೇಕು ಅದು ಹೇಳಿ. ಅಂದರೆ ನಾವು 1ನೇ ತಾರೀಕು ಫಸ್ಟ್ 3ನೇ ಮಾಡಬೇಕು ಅನ್ನೋ ನಾವು ಇದ್ದಿದ್ದು. ಆವಾಗ ನಮ್ಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ರು. ಇವಾಗ ನಮ್ಮದು ಪಾಂಪ್ಲೆಟ್ ಆಗಿದ್ದೆಲ್ಲ ವೇಸ್ಟ್ ಆಯಿತು. ಇವಾಗ ಇವ್ರು ಮಾಡಿದ್ದಾರೆ. ಇದು ಏನು ಬೇಡ, ಅದೂ ಬೇಡ. ಇವಾಗ ಲಾಸ್ಟ್ ಬರೋ ಬೆಲ್ಲಿನಲ್ಲಿ ಮಾಡೋಣ ಬೇಕಂದರೆ ಎಲ್ಲರೂ ಸೇರಿ. ಇಲ್ಲ ಸರ್, ಆಮೇಲೆ ನಿಮ್ಮನ್ನ ಕೇಳ್ತೀವಿ ನಾವು. ಫಸ್ಟ್ ಮಾತಾಡೋದು ದೇವರಿಗೆ ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ. ಯಾರ್ಯಾರು ಯಾವಾಗ ಯಾವಾಗ ಬೇಕೋ ಅವಾಗ ಅವಾಗ ಪೂಜೆ ಮಾಡ್ಕೊಂಡು ಹೋಗಿ ನೀವು. ಬರೋ ಬೆಳ್ಳಿಗೆ ನೀವಾದ್ರೂ ಮಾಡ್ರಿ, ಏನೋ ಮಾಡ್ಕೊಡ್ರಿ. ಒಳ್ಳೆ ಜನ ಎಲ್ಲ ಶೇರ್ ಮಾಡ್ಕೊಂಡು ಹೋಗ್ಲಿ ಪೂಜೆ. ಅದಕ್ಕೆಲ್ಲ ಯಾಕೆ ತೊಂದರೆ ಮಾಡಿ? ಈಗ ದೇವರ ಕಾರ್ಯಕ್ಕೆ ತೊಂದರೆ ಕೊಡಬೇಡಿ ಯಾರು ದಯವಿಟ್ಟು. ಊರಿಂದ ಬಂದಿರೋ ದೇವ್ರ ನೋಡಕ್ಕೆ, ಜಾತ್ರೆ ಮಾಡಕ್ಕೆ ತಾನೇ ಬಂದಿರೋದು. ಎಲ್ಲ ಬಂದಿದ್ದಾರೆ. ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಅವ್ರಿಗೂ ಬಿಡಬೇಕು. ಅವರು ಕೋರ್ಟ್ಗೆ ಹೋಗಿರೋರು, ನೀವು ಆಮೇಲೆ ಕೋರ್ಟ್ಗೆ ಹೋಗಿದ್ರ ಅಷ್ಟೇ. ಒಂದು ಡಿಸಿಷನ್ ತಗೊಂಡು ಆ ಡೇಟ್ ಮಾಡಬೇಕು, ಮಾಡಲಿ. ಬರೋ ಶುಕ್ರವಾರ ನೀವು ಬೇಕಿದ್ರೆ ಮಾಡಂಗಿದ್ರೆ ನೀವೇನಾದ್ರು ತೀರ್ಮಾನ ಇದ್ರೆ ಮಾಡಬೇಕು. ನಾವು ಟ್ರಸ್ಟ್ ಎಲ್ಲ ಮಾತಾಡಿ ನೋಡಿ, ನೀವು ಕೋಆಪರೇಟ್ ಮಾಡಬೇಕು. ಟ್ರಸ್ಟ್ ಅವ್ರು ಊರ್ ಜನಕ್ಕೆ ಕೋಆಪರೇಟ್ ಮಾಡ್ಬೇಕು. ಫಸ್ಟ್ ಊರ್ ಜನಕ್ಕೆ ಮಾಡ್ತೀವಿ. ನಾವೇ ಸುಪ್ರೀಂ ಅಂತ ಹೇಳ್ಕೊಂಡಿರೋಕ್ಕಾಗಲ್ಲ. ಟ್ರಸ್ಟು ನೀವು ಸುಪ್ರೀಂ ಅಂದರೆ ನೀವೆಲ್ಲ ತೀರ್ಮಾನ ಕೂರಿಸಿ ಊರವ್ರನ್ನ ಕರೆದು ಕೂರಿಸಿ ಮಾತಾಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕಾಗಿತ್ತು. ಅದೇ ಹಂಗೆ ಫಿಕ್ಸ್ ಮಾಡೋಣ ಬಿಡಿ. ಆಗೋಗಿದೆ, ಡೇಟ್ ಫಿಕ್ಸ್ ಆಗಿದೆ, ಇನ್ನು 2 ದಿವಸ ಇದೆ. ಜಾತ್ರೆ ಮಾಡಕ್ಕೆ ಬಿಡ್ರಿ, ಎಲ್ಲ ನೀವು ಸೇರಿ ಮಾಡ್ರಿ. ನಾವು ಮಾಡುವಾಗ ಹಂಗೆ ಬಿಟ್ಟಿಲ್ಲಲ್ಲ ಸರ್. ಅದು ಆಯ್ತು, ಅವಾಗ ಜಗಳ ಇಲ್ಲ, ಅವಾಗ ಪ್ರಾಬ್ಲಮ್ ಇಲ್ಲ. ಇವಾಗ ಪ್ರಾಬ್ಲಮ್ ಆಗಿದೆ, ಅದು ಯೋಚನೆ ಮಾಡಿ. ಪ್ರಾಬ್ಲಮ್ ಆಗಿದೆ, ಜಗಳ ಆಗಿದೆ, ಪ್ರಾಬ್ಲಮ್ ಆಗಿದೆ, ಕೋರ್ಟ್ ವರೆಗೂ ನಿಂತಿದ್ರ. ಆ ದೇವ್ರನ್ನ ಯಾಕೆ ಕೋರ್ಟ್ ತಗೊಂಡೋಗಿ ನಿಲ್ಸಿದ್ರ? ಬೇಕಾಗಿದ್ದಲ್ಲ. ಅದು 5th ವಾರ್ಡಲ್ಲಿ ಒಂದ್ಸಲ ಹಂಗೆ ಆಗಿದೆ. ಅದು ಈ ಕಡೆ ಗಾಳಿ ಬಂದಿದೆ. ವಾರಂಟ್ ಲೈನ್ ಬೇಡ. ಆ ಡೇಟಿಗೆ ಮಾಡೋದು ಮಾಡ್ರಿ, ಕೂತ್ಕೊಂಡು ಇಬ್ಬರು ಸೇರಿ ಮಾಡ್ರಿ. ಅವರು ಇವರೆಲ್ಲ ಬೇಡ. ನಾನು ನಿಮಗೂ ಹೇಳ್ತಾ ಇದ್ದೀನಿ, ನಾವು ಮಾಡ್ತೀವಿ ನೀವು ಮಾಡ್ತೀವಿ ಎಲ್ಲ ಬೇಡ. ಇಬ್ಬರು ಸೇರಿ ಮಾಡ್ರಿ, ಒಟ್ಟಿಗೆ ಸೇರಿ ಮಾಡ್ರಿ. ಅವ್ರದ್ದು ಶುಕ್ರವಾರ ಏನಾದರೂ ಮಾಡಂಗಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ. ಅದ್ರ ನೀವು ಅದಕ್ಕೆ ಅಡ್ಡ ಹಾಕಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ. ಈ ಯಾವುದು 12 ಯಾವ ಡೇಟ್? 10th. சார் கோஆபரேட் பண்ணுங்க, புரியுதுங்களா? இத்தியே பேசினுக்க முடியாது. சப்ஜெக்ட் தெளிவாக நடக்கணும். You have to cooperate. Trustees have to cooperate. Main ಅದೇ ಟು ದಿ ಪಬ್ಲಿಕ್. ಎಸ್. ಯಾಕಂದರೆ ನೀವು ಸುಪ್ರೀಂ ಪವರ್ ಮಾಡ್ಕೊಂಡು ಬಂದಿರಿ. ಇಷ್ಟು ವರ್ಷದಿಂದ ಒಂದು ಟ್ರಸ್ಟ್ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಈಗೇನೋ ನಾವು ಮಾಡಿಬಿಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಡಿಸಿಷನ್ ತೊಗೊಂಡು ಎಲ್ಲ ಸೇರಿ ಡಿಸಿಷನ್ ತೊಗೊಂಡು ನೀವು ಮಾಡ್ಕೋಬೇಕಾಗಿತ್ತು. ನೀನು ಮೆಂಬರ್ ಇದೆಯಮ್ಮ ಜಯಂತಿ, ನೀನು ತಿಳ್ಕೊಂಡು ಮಾಡಬೇಕು. ನೀನು ಒಂದು ಮೆಂಬರು ಅಲ್ವಾ? ನೀನು ಎಲ್ಲರನ್ನು ಕನ್ಸಲ್ಟ್ ಮಾಡಬೇಕು. ಟ್ರಸ್ಟ್ ಜನ ಎತ್ಕೊಂಡು ಮಾಡಲಿಲ್ಲ, ಅವರೇ ಓನ್ ಆಗಿ ಮಾಡ್ಕೊಂಡು ಬಂದ್ಬಿಟ್ರು. BA ಸೈನ್ ಇಲ್ಲ, ಖಾತೆ ನಂಬರ್ ಅಲ್ಲಿ ರಿಜಿಸ್ಟರ್ ಆಗಲಿಲ್ಲ ಟ್ರಸ್ಟ್ ಅಲ್ಲಿ. ಫೇಕ್ ಅಂತ ನನ್ನ ಇವ್ರಿಗೆ ಹೇಳಿದ್ರು ಮುಂದ್ಗಡೆ. ರೂಲ್ಸ್ ರೆಗ್ಯುಲೇಷನ್ಸ್ ಕೋರ್ಟ್ ಇದೆಲ್ಲ ಬಿಟ್ಬಿಡಿ. ಪಾಯಿಂಟ್ ಬೋಕಸ್ ಮುತ್ತು ಮಾರಿಯಮ್ಮನ್ ಟೆಂಪಲ್ ಇಲ್ಲ ಅಂದ್ರೆ ಬಿಟ್ಬಿಡಿ. ಎಲ್ಲ ಬಂದು ಎಲ್ಲಾರ್ಗು ಎಲ್ಲ ಗೊತ್ತಿದೆ. ನಾವು ಡೀಸೆಂಟ್ ಆಗಿದೀವಿ ಅಂದ್ರೆ ಇಷ್ಟೊತ್ತಿಗೆ ಡೀಸೆಂಟ್ ಆಗಿದೀವಿ. ಅದೆಲ್ಲ ಬಿಟ್ಬಿಡಿ. ಡಾಕ್ಯುಮೆಂಟ್ಸ್ ಎಲ್ಲ ಮೆರಿಟ್ ಮೇಲೆ ಆಗಿದೆ. ವೈಲೆಂಟ್ ಆಗ್ತೀವಿ ಇದೆಲ್ಲ ಬೇಡ. ಅದಕ್ಕೆನಾ ಇವಾಗ
ಇವಾಗ ಇರೋದು ಏನಂದ್ರೆ ಮಾತಾಡ್ಬಾರ್ದು. 1ನೇ ತಾರೀಕಿಂದ 3ನೇ ತಾರೀಕು ನಮ್ಗಿತ್ತು. ಅವ್ರು ಅಡ್ಡ ಪಡಿಸ್ರು, ನಮ್ಮಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಇಲ್ಲ ಇನ್ಸ್ಪೆಕ್ಟರ್ ಬಂದ್ರು, ವಿಡಿಯೋ ಇದೆ ನಿಮ್ಗೆ, ವಿಡಿಯೋನು ಕಳ್ಸಿದೀನಿ. ಅವತ್ತು ಅಡ್ಡ ಪಡಿಸ್ರು. ಮಾರನೇ ದಿವಸ ಒಂದ್ ನಿಮಿಷ ಆಯ್ತಾ, ಆದ್ಮೇಲೆ ಸಾರ್ ಬಂದ್ರು, ಅಡ್ವಾನ್ಸ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಕಾಪಿ ಕೊಟ್ರು, ಇಮಿಡಿಯೇಟ್ ಆಗಿ ಬಂದ್ರು, ಇಲ್ಲಮ್ಮ ಎಲ್ಲ ಮಾಡಿದ್ರು, ಕನ್ವಿನ್ಸ್ ಮಾಡಿದ್ರು, ಎಲ್ಲ ಆಯ್ತು. ಅವ್ರು 11th ಆರ್ಡರ್ ಮಾಡ್ತೀನಿ ಹೇಳಿದ್ರು. ಸಾರ್ ಏನಾದ್ರು ನಮ್ದು ಜಾತ್ರಾ ಇದೆ, ನಮ್ಗೆ ಆರ್ಡರ್ ಅರ್ಜೆಂಟ್ ಆಗ್ಬೇಕು ಅಂತ ಕೇಳಿದ್ರು. ಸರಿ ಅವರು ರಿಸ್ಕ್ ತಗೊಂಡು ಮಾಡಿದ್ದಾರೆ. ಆರ್ಡರ್ ಇಸ್ ವೆರಿ ಕ್ಲಿಯರ್ ಆಯ್ತಾ. ಡಿಫೆನೆಂಟ್ಸ್ ಬಂದು ಹೋಗಕ್ಕೆ ಪೂಜೆ ಮಾಡೋಕ್ಕೆ ನಾವು ಅಡ್ಡ ಪಡಿಸೋದಿಲ್ಲ. ಅಂಥ ಟೆಂಪಲ್ನಲ್ಲಿ ಅಡ್ಡ ಪಡಿಸೋದಿಲ್ಲ ಆಯ್ತಾ. ಅವರೇ ಮಾಡ್ತೀನಿ ಅಂದ್ರೆ ಅದಾಗೋದಿಲ್ಲ. ಇನ್ನೊಂದು ಶ್ರೀ ಮುತ್ತುಮಾರಿಯಮ್ಮನ್ ಟೆಂಪಲ್ ಟ್ರಸ್ಟ್ ಅವ್ರು ಮಾಡಬೇಕಾಗಿತ್ತು. ಅದ್ನಲ್ಲಿ ಜೊತೆನಲ್ಲಿ ಬಂದರೆ ನಾವು ರೆಡಿ ಆಯ್ತಾ. ನೀವು ದೊಡ್ಡವರು ಬಂದಿದ್ದಾರೆ, ನಾನು ಪರ್ಸನಲ್ ಕರೆದಿದ್ದು. ಏನಂದರೆ ಇನ್ವೈಟ್ ಮಾಡಿರೋ ಗೆಸ್ಟ್ ಅಲ್ಲ, ಅವಮಾನ ಅವರ ಥರ ಕೆಲಸ ನಾವು ಮಾಡೋದಿಲ್ಲ. ನಮಗೆ ರಿಲೇಷನ್ಶಿಪ್ ಬೇಕು ಆಯಿತಾ. ಅದಕ್ಕೆ ಒಂದು ಸಲ ನಾನು ಎಲ್ಲರ ಹತ್ರ ಮಾತಾಡ್ತೀನಿ ಅದೇ ಡೇಟ್ಗೆ. ಬಟ್ ಇವ್ರ ಮುಂದೆಯಿಂದ ಅವ್ರ ಹಿಂದೆಯಿಂದ ಬಂದರೆ ಆಗುತ್ತೆ. ಅವ್ರ ಮುಂದೆ ಇದ್ಗೂ ಹಿಂದೆ ಇದ್ಗೂ ಎಲ್ಲ ಅವರೇ ಮಾಡ್ತೀನಿ ಅಂದರೆ ಎಲ್ಲ ಇವತ್ತಿಂದ ಇಲ್ಲ ಒಂದು ನಿಮಿಷ ಅವರಿಂದ ಇವ್ರ ಮುಂದೆ ಆಮೇಲೆ ಇಲ್ಲ ಆಮೇಲೆ ಇನ್ನೊಂದು ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ ಹೋಗ್ಲಿ. ಈಗ ನೋಡಿ, ನಿಮ್ ಡೇಟ್ ಆಗ್ಲಿ ಇವ್ರ ಡೇಟ್ ಆಗ್ಲಿ ಮಾಡೋದು ಯಾರಿಗೆ? ದೇವ್ರ ತಾನೆ. ಅದಕ್ಕೇನಿದೆ ಅದ್ರಲ್ಲಿ? ಮಾಡ್ರಿ, ಸೇರ್ಕೊಂಡು ಮಾಡ್ರಿ ಆ ಡೇಟ್ಗೆ. ಹಿಂಗಾಗ್ಬಿಟ್ಮೇಲೆ ಒಂದಾಗ್ಬೇಕಂದ್ರೆ ಕರೆಕ್ಟ್ ಆಗಿ ಒಂದಾದ್ರೆ ಕರೆಕ್ಟ್ ಆಗೋದನ್ನ வரவே இல்லை சார் அவங்க கோயில்கிட்டே வரல பேசும்போது நீங்களே பேசியிருந்தாங்க என்ன பேசி என்ன பிரயோஜனம் இருக்குது? திருவிழா நடத்துங்கம்மா, 2 பேரும் சேர்ந்து நடத்துங்கம்மா. அப்புறம் உங்க கோர்ட் கோர்ட் டிசிஷன் அப்புறம் பார்க்கலாம். திருவிழா 2 பேரும் சேர்ந்து நடத்துங்க. இவரு சரி ಮಾಡಿ அதெல்லாம் வேணான்றாங்க. அதெல்லாம் சார் அதெல்லாம் பர்மிஷன் வாங்கி தான் போடுங்க. பர்மிஷன் வாங்கி தான் போடுங்க. செட் எடுத்துறணும், இது எடுத்துறணும் நல்லா சொன்னாங்க சார். செட் போட கூடாது. இல்லம்மா ಪರ್ಮಿಷನ್ வாங்கிக்கிறீங்களா? ಪರ್ಮಿಷನ್ ಆಸ್ ಪರ್ ರೂಲ್ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಪರ್ಮಿಷನ್ ತಗೊಂಡಿದ್ದೀರಾ? ಇನ್ನೂ ಇಲ್ಲ ಸರ್, ಇಪ್ಪ ವಾಂಗಲ್ಲ ಸರ್. ಅದೆಲ್ಲ ತಗೋಬೇಕು. ನೀವು ಅದನ್ನ ತಗೊಳ್ದೆ ಮಾಡಿದ್ರೆ ಆಮೇಲೆ ಪೊಲೀಸ್ ಅವ್ರ ಮೇಲೆ ಎಲ್ಲ ಹೇಳಿ ತಪ್ಪಾಗತ್ತೆ. ಪರ್ಮಿಷನ್ ಇಲ್ದೆ ಮಾಡಕ್ ಹೋಗ್ಬಿಡ್ರಿ. ಅವ್ರಿಗೂ ಹೇಳ್ಬಿಡ್ತೀನಿ, ಪರ್ಮಿಷನ್ ಇಲ್ದೆ ನೀವು ಪರ್ಮಿಷನ್ ಇಲ್ದೆ ಕೊಡಕ್ ಹೋಗ್ಬೇಡ್ರಿ. ಪರ್ಮಿಷನ್ ತಗೊಂಡ್ರೆ ಮಾತ್ರ ಕೊಡಿ. ನಾಗೇಶನ ಪರ್ಮಿಷನ್ ಇದ್ರೆ ಮಾತ್ರ ಅಲೋ ಮಾಡಿ. ಪರ್ಮಿಷನ್ ಇಲ್ಲ ಅಂದ್ರೆ ಅಲೋ ಮಾಡಕ್ ಹೋಗ್ಬಿಡಿ. ಯಾವ್ದೇ ಇರ್ಲಿ ಕಾರ್ಯಕ್ರಮ ಅವ್ರು ಏನಾದ್ರು ಇಟ್ಟಿದ್ರೆ ಅದನ್ನ ಅಲೋ ಮಾಡಕ್ ಹೋಗ್ಬಿಡಿ. ಇಬ್ರು ಸೇರಿ ಜಾತ್ರೆ ಮಾಡಿ. ಬೇಡ, ಇಬ್ರು ಸೇರಿ ಜಾತ್ರೆ ಮಾಡಿ. ಎಲ್ಲರೂ ಮಾಡಿ, ಒಟ್ಟಿಗೆ ಸೇರಿ ಮಾಡಿ. சார் இப்போ நீங்க இந்த 2 குரூப் பிரச்சனைக்கு நீங்க வந்துக்கிறீங்க. ಇನ್ಸ್ಪೆಕ್ಟರ್ ಸಾಹೇಬ್ ಕರೀರಿ. ಸರ್ ಬನ್ನಿ, ನೀವು ಬಂದ್ಬಿಡಿ. ಏನಿವತ್ತು ಕಾವೇರಿ ನಗರಲ್ಲಿ ಮುತ್ತುಮಾರಿಯಮ್ಮನ ಟೆಂಪಲ್ನಲ್ಲಿ ಇಬ್ಬರು ಅದರ ಕಮಿಟಿ ಒಂದು ಕಡೆ, ಊರವರು ಸೇರಿ ಒಂದು ಕಡೆ, ಜಯಂತಿ ಅನ್ನೋರು ಇಬ್ಬರು ಈ ಜಾತ್ರೆಗೆ ತೀರ್ಮಾನ ಮಾಡಿಕೊಂಡು ಒಂದು ಡೇಟ್ ನಿಗದಿ ಮಾಡಿದರು. ಆ ಡೇಟ್ ಏನಂದ್ರೆ ಯಾವತ್ತಂದರೆ 10ನೇ ತಾರೀಕು. 10ನೇ ತಾರೀಕು ಒಳಗಡೆ 2 ಗ್ರೂಪಲ್ಲಿ ಸ್ವಲ್ಪ ಲಿಟಿಗೇಷನ್ ಬಿದ್ದು ಇಬ್ಬರು ಕೋರ್ಟ್ಗೆ ಹೋದರು. ಬಟ್ ಊರವರೆಲ್ಲ ಸೇರಿ ಇವತ್ತು ನಾವು ಜಾತ್ರೆ 10ನೇ ತಾರೀಕು ಮಾಡಲೇಬೇಕಂತ ಒಪ್ಕೊಂಡ ಮೇಲೆ ಊರವ್ರನ್ನ ಕರೆಸಿ ಪೊಲೀಸವರೆಲ್ಲ ಬಂದಿದ್ದರು, ಅಡ್ವೊಕೇಟ್ಸ್ ಎಲ್ಲ ಬಂದಿದ್ದರು. ಊರವರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ತೊಗೊಂಡಿದ್ದೀನಿ. 10ನೇ ತಾರೀಕು ಇಬ್ಬರೂ ಸೇರಿ ಜಾತ್ರೆ ಮಾಡ್ತಾರೆ. 10ನೇ ತಾರೀಕು ದೇವಸ್ಥಾನದ ಕೀ ನನ್ನ ಹತ್ರ ಇರುತ್ತೆ. ನಾನು ಬಂದು ಕೀ ಓಪನ್ ಮಾಡಿ 10ನೇ ತಾರೀಕು ಕೊಡ್ತೀನಿ. ಇಬ್ಬರೂ ಸೇರಿ ಜಾತ್ರೆ ಮಾಡ್ಬೇಕಂತ ಹೇಳಿ ಊರವರೆಲ್ಲ ಒಟ್ಟಿಗೆ ಎದ್ದು ಜಾತ್ರೆ ಯಶಸ್ವಿಯಾಗಿ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.